Welcome to Money Energy 369. ನಾನು ನಿಮ್ಮ ಚಂದನಶ್ರೀ, ಮನಿ ಎನರ್ಜಿ ಕೋಚ್ ಆ್ಯಂಡ್ ನ್ಯೂಮರಾಲಜಿಸ್ಟ್. ಫ್ರೆಂಡ್ಸ್, ಈ ದಿನ ನಾವು ಬ್ಲಾಕೇಜಸ್ ಅಂತ ಹೇಳ್ತಾ ಇರ್ತಾರಲ್ಲ, ಆ ಬ್ಲಾಕೇಜಸ್ ಬರೀ ದುಡ್ಡಿನ ಬ್ಲಾಕೇಜಸ್ ಇರುತ್ತಾ, ಬೇರೆ ಬ್ಲಾಕೇಜಸ್ ಇರುತ್ತಾ, ಬ್ಲಾಕೇಜಸ್ ಅಂದರೆ ಏನು, ಈ ನೆಗೆಟಿವ್ ಅಂದರೆ ಏನು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ತುಂಬ ಜನರಿಗೆ ಇದೇ ಮೈಂಡಲ್ಲಿ ಓಡ್ತಾ ಇರುತ್ತೆ. ಯಾವಾಗಲೂ ಯಾವ ವಿಡಿಯೋಸ್ ನೋಡಿದ್ರು ನೆಗೆಟಿವ್ಸ್ ಅಂತಾರೆ, ಪಾಸಿಟಿವ್ ಅಂತಾರೆ, ಬ್ಲಾಕೇಜಸ್ ಅಂತಾರೆ. ಇದೆಲ್ಲ ಏನಪ್ಪ ಅಂತ ಕೆಲವ್ರಿಗೆ ಅರ್ಥನೇ ಆಗೋದಿಲ್ಲ. ಸೊ ಅದನ್ನು ಕ್ಲಿಯರ್ ಮಾಡ್ತಾ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೆಗೆಟಿವ್ ಅಂದರೆ ಏನು ಫ್ರೆಂಡ್ಸ್? ನಿಮ್ಮಲ್ಲಿರುವ ಕೋಪ, ದ್ವೇಷ, ಅಸೂಯೆ, ಕಂಪ್ಲೇನಿಂಗ್, ಚಾಡಿಗಳು, ಚೌಕಾಸಿತನ, ಬಾರ್ಗೇನಿಂಗ್, ಬೇರೆಯವ್ರಿಗೆ ಕಷ್ಟ ಕೊಡೋದು, ನೋವು ಕೊಡೋದು, ನಿಮ್ಮನ್ನು ನೀವೇ ನೋವು ಕೊಡ್ಕೊಳೋದು, ಹಿಂಸಿಸ್ಕೊಳೋದು, ಬೇರೆಯವ್ರಿಗೆ ಹಿಂಸೆ ಕೊಡೋದು, ಇದೆಲ್ಲ ಪ್ರತಿಯೊಂದು ಇದನ್ನು ನಾವು ನೆಗೆಟಿವ್ಸ್ ಅಂತ ಕರಿತೀವಿ. ಸೊ ಇದನ್ನೇ ನಾವು ನೆಗೆಟಿವ್ಸ್ ಅಂತೀವಿ. ಪಾಸಿಟಿವ್ ಅಂದರೆ ಏನು? ಪ್ರೀತಿ, ಅದ್ಭುತ, ಆಶೀರ್ವಾದ, ಸಂತೋಷ, ಇದನ್ನೆಲ್ಲ ನಾವು ಪಾಸಿಟಿವ್ ಅಂತೀವಿ. ಯಾವ ವ್ಯಕ್ತಿ ಈ ನೆಗೆಟಿವ್ ಎಮೋಷನಲ್ ಇರ್ತಾರೋ ಅದನ್ನು, ಆ ಎಲ್ಲ ನೆಗೆಟಿವ್ಸ್ ಏನಾಗುತ್ತೆ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ನಮ್ಮ ಬ್ರೈನ್ ಅಂದ್ಕೊಳ್ಳಿ. ಇದರಲ್ಲಿ ನಮ್ಮ ಬ್ರೈನಲ್ಲಿ ಇದು ಬಂದು ನಿಮಗೆ ಕಾನ್ಷಿಯಸ್ ಮೈಂಡ್, ಇದು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಿ. ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಿ. ಕಾನ್ಷಿಯಸ್ ಮೈಂಡ್ ಅಂದರೆ ಏನು? ಕಾನ್ಷಿಯಸ್ ಅಂದರೆ ಬೌದ್ಧಿಕ ಮನಸ್ಸು, ಅಂದರೆ ಇಂಟೆಲೆಕ್ಚುಯಲ್ ಮೈಂಡ್ ಅಂತ ಹೇಳ್ತೀವಿ. ಇಂಟೆಲೆಕ್ಚುಯಲ್ ಮೈಂಡ್ ಅಂದರೆ ಏನು? ಇವಾಗ ಬೆಳಗಿಂದ ರಾತ್ರಿವರೆಗೂ ನಮಗೆ ಎಲ್ಲ ಗೊತ್ತಾಗುತ್ತೆ. ಸೊ ವಿ ಆರ್ ಕಾನ್ಷಿಯಸ್. ನಮಗೆ ಹೋಗೋದು, ಬರೋದು, ತಿನ್ನೋದು, ನಾವು ಇದು ಮಾಡಬೇಕು, ಈ ಟೈಮ್ಗೆ ಅದು ಮಾಡಬೇಕು. ಸೊ ಕಾನ್ಷಿಯಸ್ಸಲ್ಲಿ ಇರೋದನ್ನು ನಾವು ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ, ಬೌದ್ಧಿಕ ಮನಸ್ಸು. ಸೊ ಇದಿರೋದು ಜಸ್ಟ್ 5%. ಅದೇ ನಿಮಗೆ ಸಬ್ಕಾನ್ಷಿಯಸ್ ಮೈಂಡ್ ಬರೋಷ್ಟೊತ್ತಿಗೆ, ಅಂದರೆ ಸುಪ್ತ ಚೇತನ ಮನಸ್ಸು ಅಂತ ಹೇಳ್ತೀವಲ್ಲ, ಅದು ನಿಮಗೆ 95% ಇರುತ್ತೆ. ನಿಮ್ಮ ಬ್ರೈನಲ್ಲಿ ಯಾವುದು ಜಾಸ್ತಿ ಇದೆ ಇವಾಗ? 5% ಸಬ್ಕಾನ್ಷಿಯಸ್ ಮೈಂಡಾ ಅಥವಾ 95% ಸಬ್ಕಾನ್ಷಿಯಸ್ ಮೈಂಡಾ? ಸಬ್ಕಾನ್ಷಿಯಸ್ ಮೈಂಡ್ ತಾನೇ ಜಾಸ್ತಿ ಇದೆ. ಈ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಎಮೋಷನಲ್ ಮೈಂಡ್, ಅಂದರೆ ಭಾವನಾತ್ಮಕ ಮನಸ್ಸು. ಇದು ಭೌತಿಕ, ಇದು ಭಾವನಾತ್ಮಕ ಅಂದರೆ ಎಮೋಷನಲ್. ಇಟ್ಸ್ ಎ ಎಮೋಷನಲ್ ಮೈಂಡ್. ಇದಕ್ಕೆ ಎಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್. ತುಂಬ ಇಂಟೆಲಿಜೆಂಟು, ಇದಕ್ಕೆ ಎಲ್ಲ ಗೊತ್ತಾಗುತ್ತೆ. ಓದೋದು, ಬರೆಯೋದು, ಲ್ಯಾಂಗ್ವೇಜಸ್ ಎಲ್ಲ ಗೊತ್ತು. ಬಟ್ ಈ ಒಂದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಲ್ಯಾಂಗ್ವೇಜಸ್ ಗೊತ್ತಿಲ್ಲ, ಸಿಗ್ನಲ್ಸ್ ಗೊತ್ತಿಲ್ಲ, ಅಂದರೆ ಇದು ತಪ್ಪು, ಇದು ಕರೆಕ್ಟು, ಐಡೆಂಟಿಫಿಕೇಶನ್ ಮಾಡೋದು ಬರಲ್ಲ, ಇದು ಹೆಂಗಸಾಗ ಗಂಡಸ ಏನು ಗೊತ್ತಿಲ್ಲ. ಈ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಮಗು ಇದ್ದ ಹಾಗೆ ಅಥವಾ ಒಂದು ಕಂಪ್ಯೂಟರ್ ಇದ್ದ ಹಾಗೆ. ಸೊ ಈ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ಚಿಕ್ಕವಾಗಿಂದ ಏನಾಗುತ್ತೆ, ಇಲ್ಲಿ ಎಂಟಿ ಇದ್ರೆ ಪಾಸಿಟಿವ್ಸ್ ಅನ್ನೋದು ಹೋಗುತ್ತೆ. ಇಲ್ಲಿ ಏನಾಗಿದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ಈ ನೆಗೆಟಿವ್ಸ್ ಚಿಕ್ಕವಾಗಿಂದ ನಮ್ಮ ಸಮಾಜದಿಂದ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸಿಂದ ಆಗಿರ್ಬೋದು, ಮಲ್ಟಿಮೀಡಿಯಾ, ಸೋಷಿಯಲ್ ಮೀಡಿಯಾಸಿಂದ, ಫ್ರೆಂಡ್ಸಿಂದ, ಎಲ್ಲ ಸೊಸೈಟಿಯಿಂದ ನೀವು ನೆಗೆಟಿವ್ಸ್ ಅನ್ನೋದು ಇಲ್ಲಿ ತುಂಬಿಕೊಂಡಿರುತ್ತೆ. ಈ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಓನ್ಲಿ ನೆಗೆಟಿವ್ಸ್ ಕಂಪ್ಲೀಟ್. ಒಂದು ಮನುಷ್ಯ ಒಂದು ದಿನಕ್ಕೆ 72,000 ಥಾಟ್ಸ್ ಬಿಡುಗಡೆ ಮಾಡಿದ್ರೆ ಅದರಲ್ಲಿ ಜಸ್ಟ್ 1% ಮಾತ್ರನೇ ನಿಮಗೆ ಪಾಸಿಟಿವ್ ಇರುತ್ತೆ. ಮಿಕ್ಕಿದ ಎಲ್ಲ ಥಾಟ್ಸ್ ನೆಗೆಟಿವೇ ಇರ್ತಾರೆ. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. 40 ಇಯರ್ಸ್, ಇವಾಗ ಸಪೋಸ್ ನನಗೆ 40 ಇಯರ್ಸ್ ಅಂದ್ಕೊಳ್ಳಿ. ಈ 40 ಇಯರ್ಸ್ ಆಫ್ ಲೈಫಲ್ಲಿ ನಾನು ಎಷ್ಟೊಂದು ನೆಗೆಟಿವ್ಸ್ನ ಹೊತ್ಕೊಂಡ್ಬಂದಿರ್ತೀನಿ, ಇಲ್ಲಿ ತುಂಬಿಸ್ಕೊಂಡಿರ್ತೀನಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ. ಈ ಸಬ್ಕಾನ್ಷಿಯಸ್ ಮೈಂಡಲ್ಲಿರುವ ಈ ಎಲ್ಲ ನೆಗೆಟಿವ್ ಎಮೋಷನ್ಸ್ ಮನುಷ್ಯನಲ್ಲಿ ಏನಿರುತ್ತೆ? ನೆಗೆಟಿವ್ ಕೋಪ, ದ್ವೇಷ, ಅಸೂಯೆ, ಕಂಪ್ಲೇನಿಂಗ್, ಚೌಕಾಸಿತನ, ಬಾರ್ಗೇನಿಂಗ್, ದ್ವೇಷ, ಇವೆಲ್ಲ ಇದೇ ನೆಗೆಟಿವ್ ಎಮೋಷನ್ಸ್. ಈ ಎಮೋಷನ್ಸ್ ಇಲ್ಲಿ ಇರುವವರೆಗೂ ಏನಾಗುತ್ತೆ? ನಿಮಗೆ ಪಾಸಿಟಿವ್ ಎಂಟರ್ ಆಗೋದಿಲ್ಲ, ನೀವು ಕೋರಿದ ಕೋರಿಕೆಗಳು ನೆರವೇರೋದಿಲ್ಲ. ಅದಕ್ಕಾಗಿ ನಮ್ಮಂಥವರು ಕ್ಲಾಸಸ್ನ ಕಂಡಕ್ಟ್ ಮಾಡಿ ಆ ಬ್ಲಾಕೇಜಸ್ನ ಹೇಗೆ ಕ್ಲಿಯರ್ ಮಾಡಬೇಕು,
ಆ ಬ್ಲಾಕೇಜಸ್ ಕ್ಲಿಯರ್ ಆದರೆ ಹೇಗೆ ನಿಮ್ಮ ಕೋರಿಕೆಗಳೆಲ್ಲ ನೆರವೇರುತ್ತೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಅದಕ್ಕೆ ಪ್ರತಿಯೊಬ್ಬ ಒಂದು ಪುರಾತನ ಕಾಲದಿಂದ ಏನು ಹೇಳ್ತಾರೆ, ಒಂದು ಗುರು ಜೊತೆ ಇದ್ದು ನಡೆದರೆ ಅವರು ಜೀವನದಲ್ಲಿ ಸಕ್ಸಸ್ ಆಗ್ತಾರೆ. ತಾನೇ ಯೂಟ್ಯೂಬ್ ನೋಡ್ಕೊಂಡು ಅದು ವಿಡಿಯೋ ನೋಡ್ಕೊಂಡು ಆ ವಿಡಿಯೋ ನೋಡ್ಕೊಂಡೆ ನಾವು ಅಫರ್ಮೇಷನ್ ಮಾಡ್ತೀವಿ, ವಿಜುವಲೈಸ್ ಮಾಡ್ತೀವಿ, ನಾವು ಹೋಪನೋ ಟೆಕ್ನಿಕ್ ಮಾಡ್ತೀವಿ, ಆ ಟೆಕ್ನಿಕ್ ಈ ಟೆಕ್ನಿಕ್ ಅದು ಇದು ಎಷ್ಟು ಬರೀ ಟೆಕ್ನಿಕ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀರಾ. ನಾನು ಹೇಳ್ತಾ ಇದ್ದೀನಿ, ಈ ಕ್ಲಾಸಲ್ಲಿ ಸಹ ನೀವು ಕೇಳ್ಕೊಳ್ಳಿ. ನನ್ನ ಕ್ಲಾಸ್ ಅಟೆಂಡ್ ಆದ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಏನು ಗೊತ್ತಾ, ಟೆಕ್ನಿಕ್ಸ್ಗಿಂತ ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳಿ. ಟೆಕ್ನಿಕ್ ಅನ್ನೋದು ಜಸ್ಟ್ ರೀಪ್ರೋಗ್ರಾಮಿಂಗ್, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮ್ ಮಾಡೋಕ್ಕೆ ಅಫರ್ಮೇಷನ್ಸ್, ವಿಜುವಲೈಸೇಷನ್, ಟೆಕ್ನಿಕ್, ಈ ಟೆಕ್ನಿಕ್ ಹಲವಾರು ಟೆಕ್ನಿಕ್ಸ್ ಇದೆ. ಅದೆಲ್ಲ ಏನು, ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಪ್ರೋಗ್ರಾಮ್ ಮಾಡಲಿಕ್ಕೆ. ಆದರೆ ಈ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ. ಅದರಿಂದ ಯಾವ ಥರ ಕ್ಲಿಯರ್ ಆಗುತ್ತೆ, ಹೇಗೆ ಕ್ಲಿಯರ್ ಮಾಡ್ಕೋಬೇಕು ಆ ಎಮೋಷನಲ್ಸ್. ಮನುಷ್ಯನಿಗೆ ಎಮೋಷನ್ಸ್ ತುಂಬ ಬೇಗ ನೆಗೆಟಿವ್ ಎಮೋಷನ್ಸ್ ಒಳಗಡೆ ಹೊರಟೋಗ್ಬಿಡುತ್ತೆ ಸಬ್ಕಾನ್ಷಿಯಸ್ ಮೈಂಡ್. ಯಾಕೆ? ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಭಾವನಾತ್ಮಕ ಮನಸ್ಸು. ನಾನು ಅದಕ್ಕೆ ಹೇಳ್ತಾ ಇರ್ತೀನಲ್ವಾ, ಅಫರ್ಮೇಷನ್ ಮಾಡುವಾಗ, ವಿಜುವಲೈಸೇಷನ್ ಮಾಡುವಾಗ ನೀವು ಭಾವನೆಗಳನ್ನ, ಫೀಲಿಂಗ್ಸ್ನ ಆ್ಯಡ್ ಮಾಡಿ ಜೋಡಿಸಿ ನಿಮ್ಮ ಅಫರ್ಮೇಷನ್ಸ್ಗೆ ಅಂತ. ಯಾಕೆ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಎಮೋಷನಲ್ ಮೈಂಡ್. ಯಾವಾಗ ನೀವು ಎಮೋಷನ್ ಫೀಲಿಂಗ್ಸ್ ಆ್ಯಡ್ ಮಾಡ್ತೀರೋ ಆಗ ಮಾತ್ರನೇ ಅದು ಸ್ವೀಕರಣೆ ಮಾಡಿ ನಿಮ್ಮ ಕೋರಿಕೆಗಳನ್ನ ಈಡೇರಿಸುತ್ತೆ. ಇದ್ರ ಬಗ್ಗೆ ಇನ್ನೂ ಡೀಪಾಗಿ ನೀವು ತಿಳ್ಕೊಂಡು ಬ್ಲಾಕೇಜಸ್ನ ಕ್ಲಿಯರ್ ಮಾಡಬೇಕು ಅಂದರೆ ಕ್ಲಾಸಸ್ ಅಟೆಂಡ್ ಆಗಲೇಬೇಕು ಫ್ರೆಂಡ್ಸ್. ನಾವು ಹೇಳ್ತಾ ಇದ್ದೀವಿ ನೋಡಿ, ಒಂದು ಕೋಚ್ ಆಗಿರ್ಬೋದು, ಒಂದು ಮೆಂಟರ್ ಆಗಿರ್ಬೋದು, ಇವ್ರನ್ನ ನಂಬಿ ವಿಶ್ವಾಸ ಇಟ್ಟು ಇವ್ರ ಜೊತೆ ನೀವು ಕೈ ಜೋಡಿಸಿ ಮುಂದೆ ಹೋಗಿ ಜೀವನದಲ್ಲಿ. ಅದು ನನ್ನ ಜೊತೆನೇ ಅಂತ ಹೇಳ್ತಿಲ್ಲ, ಯಾರಾದರೂ ಆಗಲಿ ಗುರುಗಳ ಸಾಂಗತ್ಯ ಅನ್ನೋದು ಒಳ್ಳೆಯದು. ಅವರ ಜೊತೆ ಯಾವಾಗ ನೀವು ನಡೀತೀರೋ ಅವರು ಯಾವಾಗಲೂ ನಿಮ್ಮನ್ನ ಮೇಲೆ ಎತ್ತಬೇಕು ಅಂತ ನೋಡ್ತಾರೆ ಹೊತ್ತು ಒಳ್ಳೆ ಗುರುಗಳಾದವರು ನಿಮ್ಮನ್ನ ತುಳಿಬೇಕು ಅಂತ ಇವತ್ತು ನೋಡೋದಿಲ್ಲ. ನಿಮ್ಮ ಜೀವನ ಚೆನ್ನಾಗಿರ್ಬೇಕು, ನೀವು ಸಕ್ಸಸ್ ಆಗಬೇಕು ಅಂತ ಅನ್ನೋದೇ ಅವರ ಒಂದು ಉದ್ದೇಶ. ಸೊ ನೀವು ಸಕ್ಸಸ್ ಆಗಬೇಕು, ಹ್ಯಾಪಿಯಾಗಿ ಸಂತೋಷವಾಗಿ ಲೈಫ್ನ ಪರಿಪೂರ್ಣವಾಗಿ ಈ ಬ್ಲಾಕೇಜಸ್ನೆಲ್ಲ ಕಳ್ಕೊಂಡು ನೀವು ಕೋರಿದ ಕೋರಿಕೆಗಳನ್ನೆಲ್ಲ ಈಡೇರಿಸ್ಕೊಂಡು ಶ್ರೀಮಂತರಾಗಬೇಕು ಅಂತ ಅನ್ಕೊಳೋರು ಮಾತ್ರ ನನ್ನ ಜೊತೆ ಕೈ ಜೋಡಿಸಿ ಮೇ 1ನೇ ತಾರೀಕು ಕ್ಲಾಸಸ್ನ ಅಟೆಂಡ್ ಮಾಡಿ. ನಾನು ನಿಮ್ಮನ್ನ ಮುಂದೆ ತಗೊಂಡೋಗ್ತೀನಿ. ನಿಮ್ಮನ್ನ ಸಕ್ಸಸ್ ಮಾಡುವ ಕರ್ತವ್ಯ, ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ನಂದು. ಸೊ ಯಾವಾಗ ನೀವು ನನ್ನ ಮೇಲೆ ನಂಬಿಕೆ ಇಟ್ಟಾಗ ಮಾತ್ರ ನಂಬಿದವರು ಬಾಳ್ತಾರೆ ಫ್ರೆಂಡ್ಸ್. ಸಕ್ಸಸ್ ಅನ್ನೋದು ನೋಡ್ತಾರೆ ಅವ್ರ ಲೈಫಲ್ಲಿ. ಸೊ ನೀವು ರೆಡಿ ಇದ್ದೀರಾ ನನ್ನ ಜೊತೆ ಕೈ ಜೋಡಿಸೋಕ್ಕೆ ಅನ್ನೋರು ಬೇಗ ಕೆಳಗಡೆ ಕೆಳಗಡೆ ನಂಬರ್ ಕೊಟ್ಟಿದ್ದೀವಿ, ಆ ನಂಬರ್ಗೆ ಕಾಲ್ ಮಾಡಿ ಇಮಿಡಿಯೇಟಾಗಿ ರಿಜಿಸ್ಟರ್ ಆಗಿ ನಿಮ್ಮ ಜೀವನ ಅನ್ನೋದು ನಾನು 45 ಡೇಸ್ ಟು 90 ಡೇಸ್ ಒಳಗಡೆ ಚೇಂಜಸ್ ಅನ್ನೋದು ಬರೆದು ಇಟ್ಕೊಳ್ಳಿ. 100% ಚೇಂಜಸ್ ಆಗ್ತೀರಾ. ನೀವು ಅಂದ್ಕೊಂಡಿರೋ ಕೋರಿಕೆಗಳು ಒಂದಾಗಿ ಅಟ್ ಎ ಟೈಮ್ ನಿಮ್ಮನ್ನು ಕೋಟ್ಯಾಧೀಶ್ವರರಾಗಿ ಮಿಲಿಯನಿಯರ್ ಆಗಿ ಮಾಡಿಬಿಡ್ತೀನಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಚೇಂಜಸ್ ಅನ್ನೋದು ನೀವು ನೋಡ್ತೀರಾ. ಯಾವ ಥರ ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೋಬೇಕು ಅನ್ನೋದು ಈ ಕ್ಲಾಸಸ್ ಅಟೆಂಡ್ ಆದರೆ ನೀವು ಸಕ್ಸಸ್ ಅನ್ನೋದು ನೋಡ್ತೀರಾ, ಗೊತ್ತಾಗುತ್ತೆ. ಮೇಯ್ನ್ಲಿ ಯಾವ ಥರ ನಮಗೆ ನಾವು ಚೇಂಜಸ್ನ ಮಾಡ್ಕೋಬೇಕು ಅನ್ನೋದು 100% ನಿಮಗೆ ಅರ್ಥ ಆಗುತ್ತೆ. ಸೊ ನನ್ನ ಜೊತೆ ಸ್ಟೆಪ್ ಹಾಕಿ ಮುಂದೆ ಬನ್ನಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಎಸ್ ಮೇಡಮ್, ನಾವು ನಿಮ್ಮ ಜೊತೆ ಇದ್ದೀವಿ, ನಿಮ್ಮ ಜೊತೆ ನಾವು ಹೆಜ್ಜೆ ಆಗ್ತೀವಿ ಅನ್ನೋರು ಎಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕ್ಲಾಸಸ್ ಅಟೆಂಡ್ ಆಗಿ ನಿಮಗಾಗಿ ಒಳ್ಳೆ ಆಫರ್ ಪ್ರೈಸ್ 2899ಗೆ ಮಾತ್ರನೇ ಕ್ಲಾಸಸ್ ಅನ್ನೋದು ಕೊಡ್ತಾ ಇದ್ದೀನಿ. ಚಾಲೆಂಜ್ ಮಾಡಿ ಹೇಳ್ತೀನಿ, ನಾನು ಹೇಳ್ತಾ ಇರುವ ಸಬ್ಜೆಕ್ಟು ಬೇರೆಯವರು 10,000 ಮಿನಿಮಮ್ 10,000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇವತ್ತಿಗೂ ಹೇಳ್ತಾ ಇದ್ದೀನಿ, ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ 10,000 ಮಿನಿಮಮ್. ಆದರೆ ನಾನು ಕೊಡ್ತಾ ಇರೋದು ಜಸ್ಟ್ ನಿಮಗೆ 2899ಗೆ ಮಾತ್ರ. ಈ ಒಂದು ಆಫರ್ನ ಎಲ್ಲರೂ ಉಪಯೋಗಿಸ್ಕೊಂಡು ಸಕ್ಸಸ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್. ಎಲ್ಲರೂ ಕ್ಲಾಸಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.